ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಜೀವನ್. ನೀವು ನೋಡ್ತಾ ಇದ್ದೀರಾ ಐ ಆಮ್ ಜೆ ಕೆ ಯೂಟ್ಯೂಬ್ ಚಾನಲ್. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ನನ್ನ ಯೂಟ್ಯೂಬಲ್ಲಿ ಎರಡನೇ GTA 5 ಎಪಿಸೋಡು. ಸೊ ಮೊದಲ ಎಪಿಸೋಡಲ್ಲಿ ನಾವು ಬಂದುಬಿಟ್ಟು ಒಂದು ಸೂಪರ್ ಕಾರ್ನ ಪರ್ಚೇಸ್ ಮಾಡಿದ್ವಿ. ಅದು ಅಂದರೆ ಲಂಬೋಗಿನಿಯ ಒಂದು ರೆಪ್ಲಿಕಾ ಆಗಿತ್ತು. ಸೊ ಅದನ್ನು ನಾವು ಸೀದಾ ತಗೊಂಡು ಬಂದು ಮೈಕಲ್ ಮನೇಲಿ ಇಟ್ಟಿದ್ವಿ. ಆ್ಯಂಡ್ ನಿಮ್ಗೆಲ್ರಿಗೂ ಅನಿಸ್ತಾ ಇರ್ಬೋದು ಮೈಕಲ್ನ ಇಲ್ಲೇನು ಮಾಡ್ತೀಯಾನೆ ಅಂತ. ಸೊ ಜಾಸ್ತಿ ಟೆನ್ಷನ್ ಮಾಡಬೇಡಿ. ನಾನು ಇಲ್ಲಿ ನನ್ನ ಫ್ರೆಂಡ್ ಟ್ರೆವರ್ನ ಮೀಟ್ ಆಗೋಕ್ಕೆ ಬಂದಿದ್ದೆ. ಸೊ ಇಲ್ಲಿ ನೋಡಿದರೆ ಟ್ರೆವರ್ ತನ್ನ ಮನೇಲೇ ಇಲ್ಲ. ಅದರ ಜೊತೆ ನಾನೊಂದು ಬೆನ್ನಿಗೆ ಕಾಲ್ ಮಾಡಿದ್ದೆ. ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೈಕಲ್, ಟ್ರೆವಲ್, ಫ್ರ್ಯಾಂಕ್ಲಿನ್ ಈ 3 ಜನ ಸೇರಿಬಿಟ್ಟು ಲಾಸ್ ಆಂಟಸಲ್ಲಿ ಮಾಡ್ದಿರೋ ಕ್ರೈಮ್ ಇಲ್ಲ ಮತ್ತು ಫೈಟ್ಸ್ ಇಲ್ಲ. ಸೊ ಹಾಗಾಗಿ ಮೈಕಲ್ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ತೇನೆ. ಅದಕ್ಕೋಸ್ಕರ ಬೆನ್ನಿಗೆ ಕಾಲ್ ಮಾಡಿಬಿಟ್ಟು ಬೆನ್ನಿ ಜೊತೆ ಎಲ್ಲಾದರೂ ಒಂದು ಶೋರೂಮ್ ಇದೆ ಅಂತ ಕೇಳಿಬಿಟ್ಟೆ. ಸೊ ಅದಕ್ಕೋಸ್ಕರ ಬೆನ್ನಿನ ಈಗೊಂದು ಸಣ್ಣ ಲೊಕೇಶನ್ ಸೆಂಡ್ ಮಾಡಿದ್ದಾನೆ. ಅದು ಲಾಸ್ ಆಂಟಸಲ್ಲಿ ಇರೋದು. ಸೊ ನಂಗೆ ಗೊತ್ತಿಲ್ಲ ಅದು ಹೆಂಗಿದೆ ಅಂತ ಮೊದಲು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡೋಣ. ಅದಕ್ಕಿಂತ ಮುಂಚೆ ಗೈಸ್ ನಿಮ್ಮ ಹತ್ರ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಅದು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಬಿಡಿ ಆ್ಯಂಡ್ ಶೇರ್ ಕೂಡ ಮಾಡಿಬಿಡಿ, ಲೈಕು ಮಾಡಿಬಿಡಿ, ಒಂದು ಸಣ್ಣದಾಗಿ ಕಮೆಂಟ್ ಹಾಕ್ಬಿಡಿ ಗುರು ಹೆಂಗಿದೆ ಅಂತ ವಿಡಿಯೋ. ಆ್ಯಂಡ್ ನಡೀರಿ ಮೊದಲು ಆ ಲೊಕೇಶನ್ ಮಾರ್ಕ್ ಮಾಡಿಬಿಡಿ. ನಂಗನ್ಸುತ್ತೆ ಇಲ್ಲೇ ಎಲ್ಲೋ ಹೈವೇ ಹತ್ರ ಅಂತ ಅನಿಸುತ್ತೆ. ಮೇ ಬಿ ಇಲ್ಲೇ ಎಲ್ಲೋ ಆಗಿರಬೇಕು. ಸೊ ಮೊದಲು ಗಾಡಿನ ಹತ್ಬಿಡೋಣ. ಅದರ ನಂತರ ಇಲ್ಲಿಂದ ಗಾಡಿನ ಸೀದಾ ಓಡಿಸ್ಕೊಂಡು ಹೋಗೋಣ ಅಲ್ಲಿಗೆ. ನಂಗೆ ಅನಿಸೋ ಪ್ರಕಾರ ಈ ಗಾಡಿ ಉಂಟಲ್ಲ ಏನು ಓಡುತ್ತೆ ಗುರು, ಈಸಿಯಾಗಿ 250 ಟಚ್ ಆಗಿಬಿಡುತ್ತೆ. ಇಲ್ಲೇ ನೋಡಿ, ಜಸ್ಟ್ ಒಂದು ಸಲ ಎಕ್ಸ್ಲೇಟ್ ಕೊಟ್ಟಿದ್ದಷ್ಟೇ ಅಷ್ಟು ಬೇಗ 250 ಟಚ್ ಆಗ್ಬೋದು. ಆ್ಯಂಡ್ ಈ ಗಾಡಿನ ಈಗ ಉಂಟಲ್ಲ ಆಫ್ ರೋಡಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಹೈವೇ ಹೋಗ್ಬೋದು, ಬಟ್ ಹೈವೇಲಿ ಹೋಗಿದ್ರೆ ನಮಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದ್ರ ಜೊತೆ ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡಬೇಕು. ಅದಕ್ಕೋಸ್ಕರ ನಾವು ಈಗ ಸ್ವಲ್ಪ ಆಫ್ ರೋಡ್ ಮಾಡಿಬಿಟ್ಟು ಸಣ್ಣ ಶಾರ್ಟ್ ಕಟ್ ತಗೊಂಡು ಮತ್ತು ಆಮೇಲೆ ಹೈವೇ ಹೋಗ್ತೇವೆ. ನೋಡಿ ಒಂದು ಸಲ ಹೈವೇ ಅಲ್ಲ ಬಟ್ ಹೈವೇ ಥರ. ನನ್ನ ಡ್ರೈವಿಂಗ್ ಸ್ಕಿಲ್ ಎಷ್ಟು ಟಾಪಲ್ಲಿದೆ ಅಂದರೆ ನೀವು ನೋಡಿದ್ರೆ ನಗಡ್ ಬಿಡ್ತೀರ. ಯಾಕಂದರೆ ನಾನು ಯಾವುದೇ ಒಂದು ಗಾಡಿ ಇಟ್ಕೊಂಡ್ಬಿಟ್ರು ಅದನ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ತಗೊಂಡು ಹೋಗ್ಬೇಕಾದ್ರೆ ಆ್ಯಕ್ಸಿಡೆಂಟ್ ಮಾಡದೆ ಹೋಗೋದೇ ಇಲ್ಲ. ಇದು ಒಂದು ನನ್ನ ಡ್ರೈವಿಂಗ್ ಸ್ಕಿಲ್ನ ಒಂದು ಏನಂತ ಅನ್ಬೋದು, ಒಂದು ನನ್ನ ಸಣ್ಣ ಸ್ಕಿಲ್ ಅಷ್ಟೇ. ಈಗ ನೋಡೋಣ ಇಲ್ಲಿ ಹೈವೇ ಸಿಕ್ಬಿಟ್ಟಿದೆ, ಎಷ್ಟೆಲ್ಲ ಆ್ಯಕ್ಸಿಡೆಂಟ್ ಮಾಡ್ತೀನಿ ಅಂತ ನೀವು ಕೌಂಟ್ ಮಾಡಿ. ನೀವು ಕಮೆಂಟಲ್ಲಿ ಹಾಕ್ಬಿಡಿ ಎಷ್ಟೆಲ್ಲ ಆ್ಯಕ್ಸಿಡೆಂಟ್ ಮಾಡಿಬಿಡಿದ್ದೀನಿ ಅಂತ. ಯಾರು ಕರೆಕ್ಟಾಗಿ ಕಮೆಂಟ್ ಹಾಕ್ತೀರೋ ಅವ್ರಿಗೊಂದು ಸಣ್ಣದಾಗಿ ಒಂದು ಗಿಫ್ಟ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿ. ಗಿಫ್ಟ್ ಅಂದರೆ ದೊಡ್ಡದೇನು ಗಿಫ್ಟ್ ಅಲ್ಲ ಬಿಡಿ, ಒಂದು ಸಣ್ಣ ರಿಡೀಮ್ ಕೋಡ್ ಕೊಟ್ಬಿಡೋಣ ಅಂತ. ಆಮೇಲೆ ಏನು ಗೊತ್ತಾ, ನನ್ನ ವಾಯ್ಸ್ ಅಷ್ಟೊಂದು ಪರ್ಫೆಕ್ಟ್ ಕೇಳ್ತಿಲ್ಲ. ಯಾಕಂದರೆ ಔಟ್ಸೈಡ್ ಮಳೆ ಬರ್ತಿದೆ ಆ್ಯಂಡ್ ನನ್ನ ಕೀಬೋರ್ಡ್ ಸೌಂಡು ಸ್ವಲ್ಪ ಜಾಸ್ತಿ ಕೇಳ್ತಿದೆ. ಯಾಕಂದರೆ ಇದೊಂದು ಸೆಮಿ ಮೆಕ್ಯಾನಿಕಲ್ ಕೀಬೋರ್ಡ್ ಆಗೋದ್ರಿಂದ ಸೌಂಡ್ ಬಂದೇ ಬರುತ್ತೆ. ಇಲ್ಲಿ ಗಾಡಿ ನಮ್ಮ ಗಾಡಿ 250 ಈಸಿಯಾಗಿ ಟಚ್ ಆಗಿಬಿಡುತ್ತೆ. ಆ್ಯಂಡ್ ಕಂಟ್ರೋಲಿಂಗು ಬ್ರೇಕಿಂಗ್ ಎಲ್ಲ ಇದೆ ಗುರು, ಪರ್ಫೆಕ್ಟ್ ಇದೆ. ಆ್ಯಂಡ್ ಇನ್ನೂ ಎಷ್ಟು ಬಂದಿದ್ದೀವಿ ಅದಕ್ಕಿಂತ ಡಬಲ್ ಹೋಗ್ಬಿಟ್ಟಿದೆ. ಮೇ ಬಿ ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಟ್ರೆ ಈ ಗಾಡಿ ಫುಲ್ ಹೊಡೆದಾಕ್ಬಿಡ್ತೀನಿ ಅಷ್ಟೇ. ನಾವು ಮಾತಾಡ್ತಾ ಅರ್ಧ ಬಂದುಬಿಟ್ವಿ, ಇನ್ನೂ ಅರ್ಧಕ್ಕೆ ಹೋಗೋಕ್ಕಿದೆ. ಆ್ಯಂಡ್ ಲಾಸ್ ಸ್ಯಾಂಟೋಸಲ್ಲಿ ಎಷ್ಟು ಹೈವೇ ಸಿಗುತ್ತೆ ಅಂದರೆ ನಾನು ಸ್ವಲ್ಪ ರಾಂಗ್ ಬಂದುಬಿಟ್ಟೆ ಅಂತ ಅನಿಸುತ್ತೆ. ಇಲ್ಲ ಇಲ್ಲಿಂದ ಹೋಗೋಕ್ಕಾಗುತ್ತೆ. ಅಲ್ಲಿಂದ ಬಂದುಬಿಟ್ಟು ಇಲ್ಲಿಂದ ಇಳಿಯೋದು ನೋಡಿ ಗೈಸ್. 2 ಸಲ ಇಲ್ಲಿ ಆ್ಯಕ್ಸಿಡೆಂಟ್ ಮಾಡಿಬಿಟ್ಟೆ. ಇದು ಸೀದಾ ಅದೇ ಜಾಗಕ್ಕೆ ಹೋಗುತ್ತೆ ಅನಿಸುತ್ತೆ ನೀವು. ಆ್ಯಂಡ್ ಏನು ಗೊತ್ತಾ, ನೆಕ್ಸ್ಟ್ ವೀಡಿಯೋ ನಂತರ ಸೂಪರ್ ಕಾರ್ಸ್ಗಳನ್ನ ಅಂದರೆ ಔಟ್ಸೈಡ್ ಕಂಟ್ರಿಯಿಂದ ಸೂಪರ್ ಕಾರ್ಸ್ ಇಲ್ಲಾಂದರೆ ಯಾವುದಾದ್ರೂ ಹಳೆ ಗಾಡಿಗಳನ್ನ ಲೈಕ್ ಸುಪ್ರಾ ಆರ್ ನಿಮಗೆಲ್ಲ ನೋಡಿ ಗುರು. ಮಾತಾಡ್ತಾ ಇನ್ನೊಂದು ಸಲ ಇಲ್ಲಿಗೆ ಕೂತ್ಬಿಟ್ಟೆ. ಏನು ಮಾಡ್ಬೋದು, ಅದೇ ಹೇಳ್ದಲ್ಲ ನಿಮಗೆ ನನ್ನ ಡ್ರೈವಿಂಗ್ ಸ್ಕಿಲ್ ತುಂಬ ಟಾಪಲ್ಲಿದೆ ಅಂತ. ಸೊ ಹಾಗಾಗಿ ನಾನು ಅಂದರೆ ಅದೊಂದು ನನ್ನ ಕಲೆ. ಆ ಕಲೆಗೋಸ್ಕರ ನಾನು ಅಲ್ಲಲ್ಲಿ ಆ್ಯಕ್ಸಿಡೆಂಟ್ ಮಾಡ್ತಾನೆ ಹೋಗ್ತೀನಿ. ಅದರಿಂದ ನನ್ನ ಮೇಲೆ ತುಂಬ ಕೇಸಸ್ ಬಿದ್ದಿದೆ. ಲಾಸ್ ಆಂಟಸಲ್ಲಿ ಮೈಕಲ್ ಅಂತ ಕೇಳಿಬಿಟ್ರೆ ನನ್ನ ಹೆಸರು ಹೇಳೇ ಹೇಳ್ತಾರೆ. ಯಾಕಂದರೆ ಅಷ್ಟೊಂದು ಕೇಸ್ ಇದೆ ನನ್ನ ಮೇಲೆ. ಇನ್ನು ಮೇ ಬಿ ಈಗ ನಾವು ಆ ಲೊಕೇಶನ್ಗೆ ರೀಚ್ ಆಗಿಬಿಟ್ವಿ. ಇಲ್ಲೋಗಿ ಚೆಕ್ ಮಾಡಬೇಕು ಎಲ್ಲಿಂದ ಶೋರೂಮ್ ಅಂತ.
ಇಲ್ಲೋ ಇಲ್ಲೇ ಇಲ್ಲೋ ಅಂತ ಹೇಳಿಬಿಟ್ಟ. ಸರಿಯಾಗಿ ಗೊತ್ತಿಲ್ಲ, ಒಂದ್ಸಲ ಮುಂದೇನು ಚೆಕ್ ಮಾಡ್ತಾ ಬರೋಣ. ಇದು ಅಲ್ಲ, ಆಚೆ ಜಾಸ್ತಿ ಆಚೆ ಆಗೋಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಓಕೆ ಓಕೆ, ಇಲ್ಲಿ ಇದಿದೆ ಅಂದರೆ ಇಲ್ಲೇ ಇದೆ. ಓಕೆ ಗೈಸ್, ಇಲ್ಲಿ ನಿಮಗೆ ಮುಂದೆ ಕಾಣ್ತಾ ಇರ್ಬೋದು, ಇದೇನು ನಮ್ಮ ಶೋರೂಮ್ ಆಗಿರ್ಬೋದು, ನಮ್ಮದಲ್ಲ. ಬಟ್ ನಾವು ಒಂಥರ ಹೇಳಿದ ಶೋರೂಮ್ ಇದಾಗಿರ್ಬೇಕು. ಒಂದ್ಸಲ ಹೋಗಿ ನೋಡೋಣ, ಗಾಡಿ ಇಲ್ಲೇ ಇಟ್ಬಿಡೋಣ. ಶೋರೂಮ್ ಹೆಂಗಿದೆ ಅಂತ ಒಂದ್ಸಲ ಹೋಗಿ ಚೆಕ್ ಮಾಡೋಣ. ಓಕೆನಾ, ಇದು ನಮ್ಮ ಈ ಶೋರೂಮ್ದು ಎಂಟ್ರೆನ್ಸು. ಅದೆಲ್ರಿಗೂ ಗೊತ್ತಿದೆ, ಶೋರೂಮ್ ಎಂಟ್ರೆನ್ಸು ಫ್ರಂಟೇ ಇರೋದು ಅಂತ. ಆ್ಯಂಡ್ ಅದ್ರ ಜೊತೆ ಇಲ್ಲೊಂದು ರೇರ್ ಕಾರ್ ಇಡ್ಬೋದು ನಾವು ಬಂದುಬಿಟ್ಟು. ಆ್ಯಂಡ್ ಇದು ಮ್ಯಾನೇಜರು ಅವರೆಲ್ಲ ಕೂತ್ಕೊಳ್ಳೋದು. ಆ್ಯಂಡ್ ಇಲ್ಲಿ ಬಿಸ್ನೆಸ್ ಡೀಲ್ ಆಗುತ್ತೆ ಇಲ್ಲಿ. ಆ್ಯಂಡ್ ಅದ್ರ ಜೊತೆ ಮೇ ಬಿ ಇಲ್ಲೊಂದು 1 2 3 4 5 ಗಾಡಿ ಇಡ್ಬೋದು ಇಲ್ಲಿ. ಆ್ಯಂಡ್ ಇಲ್ಲೂ ಕೂಡ ಗಾಡಿ ಇಡ್ಬೋದು, ಇಲ್ಲಿ ಕೂಡ ಮೀಟಿಂಗ್ ಆಗ್ಬೋದು. ಅಂದರೆ ಡೀಲಿಂಗ್ಸ್ ಎಲ್ಲ ಅಲ್ಲಾಗಿಬಿಡುತ್ತೆ. ಅದ್ರ ಜೊತೆ ಮೇಲೆ ಜಾಗ ಇದೆಯಾ ಅಂತ ಮೇ ಬಿ, ಇಲ್ಲಿ ಮೇಲೆ ಕೂಡ ಜಾಗ ಇದೆ. ಮೇ ಬಿ ಇಲ್ಲಿ ಗಾಡಿ ಇಡೋಕ್ಕಾಗುತ್ತೆ ಇಲ್ವ ಅಂತ ಗೊತ್ತಿಲ್ಲ. ಇದೊಂದು ಸಣ್ಣದಾಗಿ ಆಫೀಸು, ಮೀಟಿಂಗ್ ಆಫೀಸು. ಅದ್ರ ಜೊತೆ ಇಲ್ಲಿ ಬೇರೆ ಜಾಗ ಇದೆಯಾ? ಇಲ್ಲಿಲ್ಲ. ಇದೊಂದು ಆಫೀಸು, ಇಲ್ಲೊಂದು ಆಫೀಸು. ಗುರು ಯಾಕೆ ಗುರು ಇಷ್ಟೊಂದು ಆಫೀಸ್ ಕಟ್ಟಿರೋದು ಅವನು? ಇಷ್ಟೊಂದು ಆಫೀಸ್ ಕಟ್ಟೋನು. ಇಲ್ಲಿ ವಾಶ್ರೂಮ್ ಇದೆ, ಇಲ್ಲೊಂದು ಇದೇನು ಇದೊಂದು ವಾಶ್ರೂಮ್ ಇದೆಯಾ? ಓ ಏನು ಗುರು ಇವನು ಇಷ್ಟೊಂದು ವಾಶ್ರೂಮ್ ಕಟ್ಸವನೆ. ಬಿಡಿ, ನಾವೀಗ ಎಲ್ಲಿಂದ ಬಂದಿದ್ದೀವಿ ಎಲ್ಲಿಂದ ಹೋಗ್ತಿದ್ದೀವಿ ಅಂತ ನಮಗೆ ಗೊತ್ತಾಗ್ತಿಲ್ಲ, ಹಂಗಾಗ್ಬಿಟ್ಟಿದೆ ಈ ಜಾಗ. ಓಕೆನಾ, ಎಲ್ಲಿ ನೋಡಿದ್ರು ಅಲ್ಲಿ ಗ್ಲಾಸ್ ಹಾಕ್ಬಿಟ್ಟವನೆ, ನಮ್ಮದೇ ರಿಫ್ಲೆಕ್ಟ್ ಆಗ್ತಾ ಇದೆ. ಏನು ಮಾಡೋಣ, ಹೋಗ್ಬೇಕಲ್ಲ. ಸೊ ಇದು ಫಸ್ಟ್ ಫ್ಲೋರ್ ಆಯಿತು. ಗ್ರೌಂಡ್ ಫ್ಲೋರ್ ನಿಮ್ಗೆ ತೋರಿಸ್ಬಿಟ್ಟೆ, ಬಟ್ ನಾನು ಏನು ಸರಿ ಹೋಗೋ ಗ್ರೌಂಡ್ ಫ್ಲೋರ್ ಫುಲ್ ನಾನು ನಿಮ್ಗೆ ತೋರಿಸಿಲ್ಲ ಅಂತ ಅನಿಸುತ್ತೆ. ಓಕೆನಾ, ಈಗ ನಾನು ನಿಮಗೆ ಗ್ರೌಂಡ್ ಫ್ಲೋರ್ ಫುಲ್ ತೋರಿಸ್ಬಿಡ್ತೀನಿ. ಓಕೆನಾ, ಇಲ್ಲಿ ಬ್ಯಾಕ್ಗ್ರೌಂಡ್ ಬಂದುಬಿಟ್ರೆ ನಿಮ್ಗೆ ಇಲ್ಲಿ ಬೀಚ್ ಕಾಣಿಸುತ್ತೆ. ಓಕೆನಾ, ಇಲ್ಲಿಂದ ಬೀಚ್ ವ್ಯೂ ಕಾಣ್ಬೋದು. ಅದ್ರ ಜೊತೆ ನಾವು ಇಲ್ಲಿಂದ ನಮ್ಮ ಗ್ಯಾರೇಜ್ಗೆ ಹೋಗೋಕ್ಕಾಗುತ್ತೆ. ಹೇಗೆ ತೆಗಿಯೋ, ಇಲ್ಲಿಂದ ಗ್ಯಾರೇಜ್ಗೆ ಹೋಗೋಕ್ಕಾಗುತ್ತೆ. ಇದು ಗ್ಯಾರೇಜು. ಇಲ್ಲಿ ಗಾಡಿ ಇಟ್ಟವನು, ಮೇ ಬಿ ಅದು ಸೋಲ್ಡ್ ಅಂತ ಅನಿಸುತ್ತೆ. ಓಕೆನಾ, 2 ಗಾಡಿ ಇಟ್ಟವನು. ಇಲ್ಲಿಂದ ಬಂದುಬಿಟ್ರೆ ನಾವು ಗಾಡಿನ ಒಳಗೆ ತಗೊಂಬರ್ಬೋದು ಅಂತ ಅನಿಸುತ್ತೆ ಮೇ ಬಿ. ಅದ್ರ ಜೊತೆ ಬಂದುಬಿಟ್ರೆ ಇದು ನಮ್ಮ ಗ್ಯಾರೇಜ್. ನೋಡಿದ್ರೆ ಇದು ಮೈನ್ ಗ್ಯಾರೇಜ್. ಇಲ್ಲಿ 1 2 3 4 ಗಾಡಿನ, 4 ಅಲ್ಲ 3 ಗಾಡಿನ ಈಸಿಯಾಗಿ ರಿಪೇರ್ ಮಾಡ್ಬೋದು. ಇಲ್ಲಿ ಟೂಲ್ಸ್ ಎಲ್ಲ ಇಟ್ಟವನ ಅಂತ ಹೇಳಿದ್ರೆ ರಿಪೇರ್ ಆಗ್ತಿತ್ತು ಅಂತ ಅನಿಸುತ್ತೆ. ಇಲ್ಲಿಗೆ ಬೇರೆ ಜಾಗ ಇದೆಯಾ ಬರೋಕ್ಕೆ? ಒಂದ್ಸಲ ನೋಡ್ಬಿಡೋಣ. ಅಲ್ಲೆಲ್ಲ ಒಂದು ಬೇಕೋ. ಓಹೋ, ಇಲ್ಲಿ ಟಯರ್ಸ್ ಎಲ್ಲ ಇಲ್ಲಿದೆ ಗುರು. ನಾನು ಅದೇ ನೋಡ್ತಿದ್ದೆ, ಏನು ಡೋರ್ ಅದು ಅಂತ. ಇದೇನು ಡೋರು? ಇಲ್ಲಿಂದ ಔಟ್ಸೈಡ್ ಹೋಗುತ್ತೆ. ಮತ್ತು ಅಂದರೆ ಅಲ್ಲಿ ಗಾಡಿ ಎಲ್ಲ ಹೋಗ್ಬಿಟ್ಟು ಇಲ್ಲಿ ಔಟ್ಸೈಡ್ ಏನು ಕ್ರ್ಯಾಶ್ ಆಯಿತು ಮೇ ಬಿ. ಏನೋ ಒಂದ್ಸಲ ಕ್ರ್ಯಾಶ್ ಆದಂಗೆ ಅನಿಸ್ತು, ಬಟ್ ಏನು ಗೊತ್ತಿಲ್ಲ. ಇಲ್ಲಿಂದ ಬೇಗ ಔಟ್ಸೈಡ್ ಹೋಗೋಣ. ನಮ್ಮ ಗಾಡಿ ಗಾಡಿ ಹೇಗೆ ಬಂದಿದೆ ಕಾಣ್ತಿದ್ದು. ನಮ್ಮ ಗಾಡಿ ಕದಿತವನೇ ಪುಳಿ ಮಗನ್ ಬಂದ್ಬಿಟ್ಟು. ಕೂತ್ಕೋ. ಏನು ನಮ್ಮ ಗಾಡಿ ಕದಿತ್ಯಾ? ನೋಡಿ ಗೈಸ್, ನಾವು ಸ್ವಲ್ಪ ಲೇಟ್ ಹಾಕಿದ್ರೆ ನಮ್ಮ ಗಾಡಿ ಹೋಗ್ತಿತ್ತು. ನೋಡಿ ನಮ್ಮ ಏನು ಗೊತ್ತಾ, ನಮ್ಮ ಶೋರೂಮ್ ಇದೊಂದು ಬಿನ್ ಕೊಡ್ತೀವಿ ಅಂತ ಹೇಳ್ತೀವಲ್ಲ, ಅದು ಈಗಲೇ ಶುರುವಾಯಿತು. ಯಾಕಂದರೆ ಮೊದಲೇ ಒಬ್ಬನ ಹೊಡೆದಾಕ್ಬಿಟ್ವಿ. ಜಾಸ್ತಿ ಹೊತ್ತು ಇರೋ ಹಂಗಿಲ್ಲ, ಬೇಗ ಇಲ್ಲಿಂದ ಹೊರಟ್ಬಿಡೋಣ, ಇಲ್ಲಾಂದರೆ ಆಮೇಲೆ ಕೇಸ್ ಆಗಿಬಿಡ್ಬೇಕು. ಓಕೆ, ಕ್ಲಿಟಾನ್ ಲಕ್ಸುರಿ ಆಟೋ ಕ್ಲಬ್ ಚೆನ್ನಾಗಿದೆ ಗುರು. ಇದು ಎಷ್ಟು ಬೇಕಾದ್ರೆ ಆಮೇಲೆ ಚೇಂಜ್ ಮಾಡಿಬಿಡೋಣ. ಮೊದಲು ಗಾಡಿನ ಒಂದ್ಸಲ ಒಳಗೆ ತಗೊಂಡೋಗಿ ನೋಡ್ಬಿಡೋಣ ಹೆಂಗಿದೆ ಅಂತ. ಓಕೆನಾ, ಇಲ್ಲಿಂದ ಬಂದುಬಿಡುತ್ತೆ. ಇಲ್ಲಿಂದ ಬಂದು ಇಲ್ಲಿ ಸ್ವಲ್ಪ ಕಷ್ಟ ಬರಬೇಕು. ಓಕೆನಾ, ಸ್ವಲ್ಪ ಕಷ್ಟ ಬರಬೇಕು. ಆಮೇಲೆ ಬಂದುಬಿಟ್ಟು ಆಮೇಲೆ ಹಚ್ಬಿಟ್ಟು ಹಿಂಗಿಟ್ರೆ ಗಾಡಿ ಏನು ಲುಕ್ ಕಾಣುತ್ತೆ ಅಂತ ಒಂದ್ಸಲ ಹೊರಗೋಗಿ ನೋಡೋಣ. ಓಕೆನಾ, ಈ ಶೋರೂಮ್ನ ಪಕ್ಕ ತಗೊಳ್ಳೋಣ. ಓಹೋ, ಚೆನ್ನಾಗಿ ಕಾಣಿಸ್ತಿದೆ. ಈ ಶೋರೂಮ್ನ ಪಕ್ಕ ತಗೊಳ್ಳೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಈಗ ಶೋರೂಮ್ಗೋಸ್ಕರ ಸ್ವಲ್ಪ ಮ್ಯಾನೇಜರ್ಸು ಅವ್ರನ್ನೆಲ್ಲ ಹೈರ್ ಮಾಡೋಣ. ಅದ್ರ ಜೊತೆ 4-5 ಸೂಪರ್ ಕಾರ್ಸ್ ತಗೊಂಡು ಬಂದ್ಬಿಡೋಣ. ಇಲ್ಲ ಅಂದರೆ ನೋಡಿ, ಏನು ಗಾಡಿ ಏನು ಚಸ್ತಾ ಇದ್ದೀನಿ ಅಂದರೆ
ಶೋರೂಮ್ ಅಲ್ಲ ಅದೊಂದು ರೋಡ್ ಅಂತ ಅನ್ಸ್ಕೊಂಡು ಅನಿಸ್ತಾ ಇದೆ. ಇಲ್ಲಿಂದ ಸೀದಾ ಮೈಕಲ್ ನಮ್ಮ ಮನೆಗೆ ಹೋಗಲ್ಲ, ಯಾಕಂದರೆ ಸೊ ಇನ್ನೂ ಹೊತ್ತಿದ್ರೆ ಇಲ್ಲಿ ನಾವು ಆಂಬುಲೆನ್ಸ್ ಬಂದ್ಬಿಟ್ಟು ಅವನ್ನ ಎತ್ತಾಕೊಂಡು ಹೋದರು. ಕರ್ಕೊಂಡೋಗಿ ತೊಂದರೆ ಇಲ್ಲ, ಸತ್ತೋಗವಣೆ, ಈಗಲೇ ಸತ್ತೋಗವಣೆ, ನೀವೇನು ಮಾಡಿದ್ವಿ ನಮಗೆ ಏನು ಗೊತ್ತಾ, ಒಂದು ಸಣ್ಣ ಕಿರಿಕಾಗ್ಬಿಡ್ತು. ನಾವು ಹೋಗ್ಬಿಟ್ಟು ನಮ್ಮ ಶೋರೂಮ್ ಮುಂದೆನೇ ಅವನ್ನ ಸಾಯಿಸ್ಬೇಕು. ಹೀಗಾಗಿ ಅದು ನಮ್ಮ ತಲೆ ಮೇಲೆ ಬರ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸೂಪರ್ ಕಾರ್ ತಗೊಳ್ಳೋಣ, ಆರ್ ಅಂದರೆ ನನಗೋಸ್ಕರ ಅಲ್ಲ, ನಮ್ಮ ಶೋರೂಮ್ಗೋಸ್ಕರ ಒಂದು ಸೂಪರ್ ಕಾರ್ ತಗೊಳ್ಳೋಣ, ಮತ್ತು ಆ ಶೋರೂಮ್ನ ಪರ್ಚೇಸ್ ಮಾಡೋಣ. ನಾವು ಇನ್ನೂ ಆ ಶೋರೂಮ್ನ ಪರ್ಚೇಸ್ ಮಾಡಿಲ್ಲ, ಜಸ್ಟ್ ಅದನ್ನೊಂದು ಸಲ ಚೆಕ್ ಮಾಡಿ ಬಂದಿದೆ ಅಷ್ಟೇ. ಪಕ್ಕ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಶೋರೂಮ್ ಪರ್ಚೇಸ್ ಮಾಡಬೇಕಾ ಬೇಡ ಅಂತ ಕೆಳಗೆ ಕಮೆಂಟಲ್ಲಿ ಹೇಳ್ಬಿಡಿ ಹೆಂಗಿದೆ ಅಂತ. ನಂತೂ ಶೋರೂಮ್ ಚೆನ್ನಾಗಿದೆ ಅಂತ ಅನಿಸುತ್ತೆ, ಮತ್ತೆ ಗೊತ್ತಿಲ್ಲ. ಆ್ಯಂಡ್ ಇಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ. ಈ ಗಾಡಿನ ಓಕೆ, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕೆಳಗೆ ಕಮೆಂಟಲ್ಲಿ ಪಕ್ಕ ಹೇಳಿಬೇಡಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಶೇರ್ ಮಾಡಿಬಿಡಿ, ಸಬ್ಸ್ಕ್ರೈಬ್ ಅಂತೂ ಮಾಡೇಬಿಡಿ ಗುರು. ಅಂದರೆ ಮಾಡಬೇಡಿ ಅಂತ ಹೇಳ್ತಿಲ್ಲ, ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಟೇಕ್ ಕೇರ್, ಬಾಯ್, ಸಿ ಯು, ಬಾಯ್ ಗಾಯ್ಸ್.